ಹೋರಾಟಗಾರರು ಉದ್ಯೋಗ ಖಾತ್ರಿ ಸೇರಿದಂತೆ ಕೂಲಿ ದರವನ್ನು ಹೆಚ್ಚು ಮಾಡಬೇಕೆನ್ನುವ ಬೇಡಿಕೆಗಳನ್ನು ತಿಳಿಸಿದ್ದು, ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ಹೇಳಿದರು. ನಗರದ ಗಾಂಧಿಭವನದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಸಹಯೋಗದಲ್ಲಿ ಬುಧವಾರ ಆಯೋಜಿಸಿದ್ದ ಉದ್ಯೋಗ ಖಾತ್ರಿ ಕಾಯಕ ಬಂಧುಗಳ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ, ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಅಮಾಸಯ್ಯ, ಎನ್ ಸುರೇಂದ್ರ, ಬಿಎಂ ಶಿವಮಲ್ಲಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಂಪ್ಯೂಟರ್ಸ್, ಐಟಿ ಅಪ್ಲಿಕೇಶನ್ಸ್ ಎಲ್ಲ ನಾವು ಅಭಿವೃದ್ಧಿಪಡಿಸಿ ಇಡೀ ಜಗತ್ತಿನಲ್ಲೇ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಅವರಿಗೆ ಮಾರ್ತಾ ಇದ್ದೀವಿ, ಅವರಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಸರ್ವಿಸಸ್ ಸೆಕ್ಟರ್ ಅಂತ ಹೇಳಿದ್ವಿ. ಅಂದರೆ ಒಂದು ಸರ್ವಿಸ್ ಕೊಟ್ಟ ಹಾಗೆ, ಅದು ತಾಂತ್ರಿಕ ಸರ್ವಿಸ್ ಇರಲಿ ಮತ್ತು ಟೆಕ್ನಿಕಲ್ ಸರ್ವಿಸ್ ಇರಲಿ, ಬೇರೆ ಯಾವುದೋ ಒಂದು ವಿಷಯವಾಗಲಿ, ಅದಕ್ಕೆ ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಹಿಂದೆ ಆಗ್ತಿರುವ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು, ಅದಕ್ಕೆ ಪ್ರೈಮರಿ ಅಗ್ರಿಕಲ್ಚರಲ್ ಆಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಪ್ರಾಥಮಿಕ ಕೃಷಿ ಚಟುವಟಿಕೆ. ಅದರ ಮಧ್ಯೆ ಒಂದು ಯಾವುದೇ ಒಂದು ಉತ್ಪಾದನೆ ಅನ್ನೋದ್ರ ಬಗ್ಗೆ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಏನು ಹೇಳ್ತೀವಿ. ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ವಲ್ಪ ಸ್ಲೋ ಆಗಿ, ನಿಧಾನವಾಗಿ ಅಭಿವೃದ್ಧಿ ಆಗಿರೋದ್ರಿಂದ ಅಷ್ಟು ಪ್ರಮಾಣದಲ್ಲಿ ಉದ್ಯೋಗ ಯಾವ ರೀತಿಯಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಕೊಡಲಿಕ್ಕೆ ಸಾಧ್ಯವಾಯಿತು, ನಮಗೆ 1980ರಲ್ಲಿ ಮತ್ತು 90ರಲ್ಲಿ ಆ ದಶಕದಲ್ಲಿ ಸ್ವಲ್ಪ ಕುಂಠಿತ ಆಗಬಹುದು ಅಂತ ಬಹಳಷ್ಟು ಜನ ಟೀಕೆ ಮಾಡ್ತಾರೆ. ಆ ನಂತರ ನಮ್ಮ ದೇಶದಲ್ಲಿ ಆಗಿನ ಸರ್ಕಾರ ಆ ಒಂದು ವ್ಯವಸ್ಥೆಯಲ್ಲಿ ಉದ್ಯೋಗದ ಒಂದು ಸಮಸ್ಯೆ ಆಗಲಿ ಅಂತ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ನಡೆಯಿತು. ಮತ್ತು ಸಾಕಷ್ಟು ಸಂಘಟನೆಗಳಿಂದ ಶ್ರಮ ಕೂಡ ಪರಿಣಾಮವಾಗಿ ಈಗ ಬಹಳಷ್ಟು ರೈತರಿಗೆ ಮತ್ತು ರೈತ ಕೂಲಿಕಾರರಿಗೆ ಒಂದು ಖಾತ್ರಿಯಾಗಿ ಉದ್ಯೋಗ ಸಿಗಬೇಕಾಗಿರುವ ಒಂದೇ ಒಂದು ಯೋಜನೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ದಿನಕ್ಕೆ 316 ರೂಪಾಯಿಗಳು 100 ದಿವಸದ ಅವಧಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಬಹಳಷ್ಟು ಸಂಘಗಳಿಂದ ಮತ್ತು ಕೂಲಿಕಾರರ ಸಂಘ ಆಗಲಿ ಅಥವಾ ಕೂಲಿಕಾರರಿಂದ ಆಗಲಿ ಬೇಡಿಕೆ ಅದನ್ನು ಹೆಚ್ಚಳ ಮಾಡೋದು, ಅಂದರೆ ಏನು ಕೂಲಿ ದರ ಇದೆ ಅದನ್ನು ಹೆಚ್ಚಳ ಮಾಡೋದು, ಬಹಳಷ್ಟು ಬೇಡಿಕೆಗಳನ್ನು ನಾವು ನೋಡಿರ್ತೇವೆ. ಮತ್ತು ಈ 100 ದಿವಸದ ಮಿತಿ ಏನಿದೆ ಅದನ್ನು ಹೆಚ್ಚಳ ಮಾಡಬೇಕು ಅನ್ನೋ ಬಗ್ಗೆ ಬೇಡಿಕೆಗಳನ್ನು ಕೂಡ ನಾನು ಕೇಳಿದ್ದೇನೆ. ಈ ಸಂಘದ ರಾಜ್ಯಾಧ್ಯಕ್ಷರಾದ ಕುಟುಂಬದವರು ಅವರು ತಮ್ಮ ಜೊತೆಗೆ ನನಗೆ ಹಲವಾರು ಬಾರಿ ಈ ವಿಷಯವನ್ನು ಹೇಳಿರ್ತಾರೆ. ಅದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ನಾವು ಸರ್ಕಾರ ಹಂತದಲ್ಲಿ ಅದನ್ನು ತಗೊಳ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ನಾನು ಕಳಿಸಿರ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರತಿ ವರ್ಷ ಒಂದು 25, 26, 27 ಲಕ್ಷ ಮಾನವ ದಿವಸಗಳನ್ನು ನಾವು ಸೃಜನೆ ಮಾಡ್ತಾ ಇದ್ದೇವೆ. ಅಂದರೆ ಅಷ್ಟು ಈ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಆಗ್ತಾ ಇದೆ. ಅದಕ್ಕೆ ಒಂದು ಅಂದಾಜು ನಾನು ಲೆಕ್ಕ ಹೇಳಬೇಕಾದ್ರೆ 25, 27 ಲಕ್ಷ ಮಾನವ ದಿವಸ ನಾವು ಸೃಜನೆ ಮಾಡುವಾಗ ನಮ್ಮಲ್ಲಿ ಏನು 1.5 ಲಕ್ಷ ಆಕ್ಟಿವ್ ಜಾಬ್ ಕಾರ್ಡ್ಸ್ ಇದ್ದಾವೆ. ಆ ಪೈಕಿ ಎಲ್ಲರಿಗೆ 100 ದಿವಸ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಧ್ಯವಾಗಲಿಕ್ಕೆ ಒಂದು ಕೇಂದ್ರದಿಂದ ನಮಗೆ ಸರ್ಕಾರದಿಂದ ಹಣ ಬಿಡುಗಡೆ ಆಗುವುದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವ್ಯವಸ್ಥೆಯಲ್ಲಿ ಕೂಲಿಕಾರರಿಗೆ ಮತ್ತು ಕೂಲಿ ಕೇಳುವವರಿಗೆ ಒಂದು ಯಾವ ಗ್ರಾಮದಲ್ಲಿ ಕೇಳ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಯಾವ ಜಾಗದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಷ್ಟ ಆಗುತ್ತೆ. ಏನಾಗುತ್ತೆ, ಜಾಗ ಇದ್ದಾಗ, ಸರ್ಕಾರಿ ಜಾಗ ಅಥವಾ ಸರ್ಕಾರಿ ಆಸ್ತಿ ಕ್ರಿಯೇಟ್ ಮಾಡುವ ಒಂದು ಜಾಗ ಇದ್ದಾಗ NMR ತೆಗೆಸಿ ಜಾಬ್ ಕೊಡಲಿಕ್ಕೆ ಕೂಲಿಕಾರರು ಬೇಡಿಕೆ ಇಟ್ಟಿದ್ದಾಗ ಅದನ್ನು ಮಾಡಲಿಕ್ಕೆ ಭಾಳ ಸುಲಭವಾಗುತ್ತೆ. ಕೊನೆ ಪಕ್ಷ ಎಲ್ಲಿ ಜಾಗದ ಸಮಸ್ಯೆ ಇದೆ, ಎಲ್ಲಿ ಅಂಥ ಪ್ರಮಾಣದಲ್ಲಿ ನರೇಗಾ ಏನು ಸ್ಯಾಂಕ್ಷನ್ ವರ್ಕ್ಸ್ ಇದ್ದಾವೆ ಆ ವರ್ಕ್ಸ್ ತಗೊಳ್ಳಿಕ್ಕೆ ಕಷ್ಟ ಆದಾಗ ಮತ್ತು ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿಕಾರರು ಮುಂದೆ ಬರದೇ ಇದ್ದಾಗ ನಾವು ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ಸುಧಾರಣೆ ಮಾಡಬೇಕು ಅಂತ. ಒಂದು ವೇಳೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿ ಕೇಳಿದಾಗ ಕೂಲಿ ಕೊಡದೇ ಇರುವ ಸಂದರ್ಭದಲ್ಲಿ ಅವರಿಗೆ ನಾವು ವಿಮರ್ಶೆ ಒಂದು ಪಾಸಿಟಿವ್ ಆಗಿ ತಗೊಂಡು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿದ್ದಲಿಕ್ಕೂ ಕೂಡ ನಾವು ನಿರ್ದೇಶನ ನೀಡಲಿಕ್ಕೆ ಅನುಕೂಲ ಆಗುತ್ತೆ.